I'm in Kembegowda International Airport. You really want to do something? Yeah, I'm really doing it. You excited? I'm very excited. So much bisilu. ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ನನ್ ಬಾಳ್ಗಟ್ ಬೆಂಕಿ ಹಾಕ ನಂದು ವಾಯ್ಸ್ ಔಟ್, ಇವ್ರದ್ದೇನೋ ಔಟ್ ಆಗಿಲ್ಲ. ವಿಡಿಯೋ ಸಾಕಾಗಿರೋದಕ್ಕೆ ಚೆನ್ನಾಗಿ ಬಂದಿರುತ್ತೆ. ಸೊ ಹಾಗಾಗಿ ಅದನ್ನ ಎಡಿಟ್ ಮಾಡ್ಬಿಡಿ. Just looking like a wow. Hey guys, welcome back to my YouTube channel. So guess what? Really think ಅಂತ ಅನ್ಕೋತೀರಾ? I'm in Kembegowda International Airport. So guess where I'm traveling this time? So keep guessing ಎಲ್ಲಿ ಅಂತ ನಾನು ಹೇಳಲ್ಲ ಇವಾಗಲೇ. So next ನಿಮಗೆ ಗೊತ್ತಾಗುತ್ತೆ and you can see my luggage. ಸಿಕ್ಕಾಪಟ್ಟೆ. And meet Ani. Say hi. Hi. Hi ಹೇಳಿ uncle. Say hi. Hi ಹೇಳೋ. Hi ಹೇಳೋ ಅಂತ ಹೇಳ್ಬೇಕು. You want to say? You really want to do something? Yeah, I'm really doing it. You excited? I'm very excited. Ani, are you excited? Very much. So let's reveal where we are going now. So should we tell it now or later on? Yeah, wait and watch. Ani? ಏನು ಹೇಳ್ಬಿಡಿ. Look at those beautiful place. Wow. ಬಾಗೇಜ್ ಎಲ್ಲ ಹಾಕಿದ್ರೆ ಅಕ್ಕ ಏನು ಇವತ್ತಿರೋ ಟಿಕೆಟ್ಸ್ ನಾಳೆ ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಮೂಮೆಂಟ್ ಗೊತ್ತಾಗಿದೆ ಇವತ್ತೇ ನಮ್ಗೆ ಫ್ಲೈಟ್ ಇರೋದು ಅಂತ. ಸೊ ಲಾಸ್ಟ್ ಮೂಮೆಂಟ್ ಬ್ಯಾಗ್ ಇರೋದ್ರಿಂದ 15 kg ಅಕ್ಕ ತಂದಿದ್ರು. ನಾನು ಆಲ್ಮೋಸ್ಟ್ 1+15 ಅಂದ್ರೆ ಜೊತೆ ಅವ್ರದ್ದೆಲ್ಲ ಎಕ್ಸ್ಟ್ರಾ ಹಾಕಿದ್ವಿ. ಸೊ ಇವರಿಂದ ನನ್ನ ಕ್ಯಾಬಿನ್ ಬ್ಯಾಗ್ ಎಲ್ಲ ಜಾಸ್ತಿ ಫುಲ್ ಡಬ್ಬಿಲ್ ಆಯಿತು. ಆ್ಯಂಡ್ ಫೈನಲಿ ಗೆಸ್ ವಾಟ್, ಸೀಟ್ಸ್ ಬೇರೆ ಇತ್ತು. ಅಕ್ಕಂದು ಆ್ಯಕ್ಚುಲಿ ಸೀಟ್ ಹಾಕ್ಬಿಟ್ಟು ಬೈ ಮಾಡಿಬಿಟ್ಟು ಗ್ಯಾಪಲ್ಲಿ ನಂಗೆ ಹಿಂದೆ ಸೀಟನ್ನು ಅಡ್ಜಸ್ಟ್ ಮಾಡಿ ಮುಂದೆ ಬಂದ. ಬಟ್ ಇವರು इतने तेजस्वी लोग हैं हमारे पास. ತುಂಬಾ ಏನೋ ಹೈಡ್ ಮಾಡಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿಲ್ಲ. ಬಟ್ ಆಲ್ರೆಡಿ ಸ್ಟೋರೀಸ್ ಹಾಕಿರ್ತೀನಿ, ಅಷ್ಟರೊಳಗೆ ಲೇಟ್ ಆಗಿರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ನಾನು ಶ್ರೀಲಂಕಾ. Any more time, ma'am? The back. ಆ್ಯಂಡ್ ಫೈನಲಿ ನಾವು ಎಲ್ಲರೂ ಶ್ರೀಲಂಕಾ ರೀಚ್ ಆದ್ವಿ. ಸೊ ಏರ್ಪೋರ್ಟಿಂದ ನಮ್ಮ ಅಪಾರ್ಟ್ಮೆಂಟ್ಗೆ ಹೋಗೋ ಅಷ್ಟರೊಳಗೆ ಆಲ್ಮೋಸ್ಟ್ 1 hour ಅಂತೂ ತಗೊಳ್ತು. ಆನ್ ದ ವೇ ಹಾಗೆ ಸ್ವಲ್ಪ ಸೀನರಿ ಎಲ್ಲ ನೋಡಿಕೊಂಡು ಫೈನಲಿ ಕೊಲಂಬೋ ರೀಚ್ ಆದ್ವಿ. ಆ್ಯಂಡ್ ಹಾಗೆ ಅಲ್ಲಿ ಹೇಗಿದೆ ಸಿಟಿ ಅಂತೆಲ್ಲ ನೋಡ್ತಾ ಹಾಗೆ ನಮ್ಮ ಅಪಾರ್ಟ್ಮೆಂಟ್ ರೀಚ್ ಆಗಿದ್ವಿ. 39th ಫ್ಲೋರಿಂದ ವ್ಯೂ ಕ್ಯಾಪ್ಚರ್ ಮಾಡಿರೋದು. ಸಖತ್ ವ್ಯೂ, ನನಗಂತೂ ತುಂಬ ಇಷ್ಟ. ಬೀಚ್, ಅದೇ ಜೊತೆಗೆ ಬಿಲ್ಡಿಂಗ್ಸ್ ಆ್ಯಂಡ್ ನೈಟ್ ಟೈಮ್ ಅಂತೂ ಒಳ್ಳೆ ವ್ಯೂ ಇತ್ತು. ಆ ಲೈಟಿಂಗ್ಸ್ ಆ ಫ್ಲೋರಿಂದ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ವಿ ಆರ್ ಬ್ಯಾಕ್ ಟು ಸಮ್ ಕೆಫೆ, ಬೀಚ್ ಕೆಫೆ. ಇಲ್ಲೇನೋ ಸ್ವಲ್ಪ ಅಂಕಲ್ ಫೈರ್ ವರ್ಕ್ಸ್ ಎಲ್ಲ ಮಾಡ್ತಿದ್ದಾರೆ. ಇದೆಲ್ಲ ನೋಡಿಕೊಂಡು ತಿನ್ಕೊಂಡು ಆಡ್ಕೊಂಡು ಮುಗಿಸಿ ಕೊನೆಗೆ ವಿ ವೇರ್ ಬ್ಯಾಕ್ ಟು ದ ರೂಮ್ಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ವಿ ಥಾಟ್ಸ್ ಲೆಟ್ಸ್ ಎಕ್ಸ್ಪ್ಲೋರ್ ಸಮಥಿಂಗ್ ಅಂತ ಆಟೋದಲ್ಲಿ ಟುಕ್ ರೈಡ್ ತೊಗೊಂಡು ವಿ ವೆಂಟ್ ಟು ಅ ಮಾಲ್ಗೆ ಹೋದ್ಮೇಲೆ ಅಲ್ಲಿ ಹೇಗಿರುತ್ತೆ, ಏನು ಡಿಫ್ರೆನ್ಸ್ ಇರುತ್ತೆ ಎಲ್ಲ ನೋಡ್ತಾ ಇದ್ವಿ. ಮಾಲ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಈ ಮಾಲ್ ಬಂದ್ಬಿಟ್ಟು ಮರೀನೋ ಮಾಲ್ ಅಂತ, ಆ್ಯಂಡ್ ಇಟ್ಸ್ ಒನ್ ಆಫ್ ದಿ ಫೇಮಸ್ ಅಲ್ಲಿ. ಆ್ಯಂಡ್ ನಾನು ಹನಿ ಹಾಗೆ ನೋಡ್ತಾ ಸ್ವಲ್ಪ ಟೀಗಳನ್ನೆಲ್ಲ ಪರ್ಚೇಸ್ ಮಾಡಿದ್ವಿ, ಟೀ ಪೌಡರ್ ಎಲ್ಲ. ಇಲ್ಲಿ ಸ್ವಲ್ಪ ಶ್ರೀಲಂಕನ್ ಫೇಮಸ್ ಅಂತ ಹೇಳಿದ್ಕೆ ವಿ ಥಾಟ್ ಸ್ವಲ್ಪ ಮನೆಗೆ ಶ್ರೀಲಂಕನ್ ಟೀ ಪುಡಿ ತೊಗೊಳ್ಳೋಣ ಅಂತ ಟೀ ಪುಡಿ ತೊಗೊಂಡು ಇಲ್ಲಿ ಸ್ವಲ್ಪ ಆರ್ಕಿಟೆಕ್ಚರ್ ಥರ ಏನೇನೋ ಇತ್ತು. ಅವ್ರು ಏನೋ ಅಥೆಂಟಿಕ್ ಇರೋ ಅಂಥ ಐಟಮ್ಸ್ ಥಿಂಗ್ಸ್ ಎಲ್ಲ ನೋಡಿ ಕೊನೆಗೆ ವಿ ಓನ್ಲಿ ಟುಕ್ ದ ಫ್ರಿಡ್ಜ್ ಮ್ಯಾಗ್ನೆಟ್.
ಅದು ತೊಗೊಂಡು ಇನ್ನೊಂದು ಸ್ಟೋರಿಗೆ ಹೋಗಿ ಇದೆಲ್ಲ ಫುಲ್ ಕಂಪ್ಲೀಟಾಗಿ ನೋಡ್ಬೋದು ನೀವು ಆಲ್ರೆಡಿ. ಎಲಿಫ್ಯಾಂಟ್ಸ್ ಅಂತೆ, ಫುಲ್ ಒಂಥರ ದೇವರದ್ದು ವಿಗ್ರಹಗಳು, ಬುದ್ಧ ಎಲ್ಲ, ಈ ಸ್ಕಲ್ಪ್ಚರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಎಕ್ಸ್ಪೆಷಲಿ ನನಗೆ ಎಲಿಫೆಂಟ್ ತುಂಬ ಇಷ್ಟ ಆಯಿತು. ಅದು ಮುಗಿಸಿ ಇನ್ನೊಂದು ಸ್ಟೋರ್ಗೆ ಹೋದ್ವಿ, ಇಲ್ಲಿ ಫುಲ್ ಡಾಲ್ಸ್ ಇತ್ತು. ಆ್ಯಂಡ್ ದೆನ್ ಮತ್ತೆ ವಿ ಥಾಟ್ ವಿಲ್ ಎಕ್ಸ್ಪ್ಲೋರ್ ಅಂತ ಹೇಳಿ ಮತ್ತೆ ಟುಕ್ ತೊಗೊಂಡು ಹಾಗೆ ಹೋಗ್ತಾ ಇದ್ವಿ. ಆ್ಯಂಡ್ ಫೈನಲಿ ಒಂದು ಬೀಚ್ ಕಾಣಿಸ್ತು. ಸೊ ವಿ ಥಾಟ್ ಒಂದು ಬೀಚ್ ಕೆಫೆಗೆ ಹೋಗೋಣ ಅಂತ ಹೋದ್ವಿ. ಬಟ್ ಟ್ರಸ್ಟ್ ಮಿ ಗೈಸ್, ದಿಸ್ ವಾಸ್ ದಿ ಬೆಸ್ಟ್ ಡಿಸಿಷನ್ ವಿ ಮೇಡ್. ನಾನು ಹಾಗೆ ಒಂದಷ್ಟು ರೀಲ್ಸ್ ಎಲ್ಲ ಮಾಡಿದೆ. ಆ್ಯಂಡ್ ಫೈನಲಿ ಅದಾದ ನೆಕ್ಸ್ಟ್ ಡೇ, ಐ ಥಿಂಕ್ ಇಟ್ ವಾಸ್ ಡೇ 7 ಅನ್ಸುತ್ತೆ. ಸೊ ಇಟ್ಸ್ ಡೇ 7 ಗೈಸ್, ಇಟ್ಸ್ ಡೇ 7. ಮತ್ತೆ ಟುಕ್ ರೈಡ್ ತೊಗೊಂಡು ವಿ ವೆಂಟ್ ಟು ಸಮ್ ಮಾಲ್ ಅಗೇನ್. ಡೇ 7 ಸೋ ಮಚ್ ಬಿಸಿಲು ಅದಕ್ಕೊಂದು ಹಾಡೇ ಆಡ್ಬೋದು. ಬಿಸಿಲು ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ನನ್ ಬಾಳ್ಗದ್ ಬೆಂಕಿ ಹಾಕ. ನಂದು ವಾಯ್ಸ್ ಔಟ್, ಇವ್ರದ್ದೇನೋ ಔಟ್ ಆಗಿಲ್ಲ. ಆ್ಯಂಡ್ ಮತ್ತೆ ಸ್ವಲ್ಪ ಸೀಟ್ ಕಡೆ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ, ಬಿಲ್ಡಿಂಗ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಫೈನಲಿ ಇನ್ನೊಂದು ಮಾಲ್ಗೆ ರೀಚ್ ಆದ್ವಿ. ಒನ್ ಗೇಲ್ ಮಾಲ್ ಅಂತ. ಎಂಟ್ರ ತಕ್ಷಣ ಸಖತ್ತಾಗಿದೆಯಲ್ಲ ಅಂತ ಅನಿಸ್ತು. ಆಮೇಲೆ ಒಳಗಡೆ ಹೋಗಿ ನೋಡೇ ಬಿಡೋಣ ಅಂತ ನೋಡ್ಕೊಂಡ್ರೆ ಏನೂ ಇರಲಿಲ್ಲ, ಸಮ್ ಬ್ಯಾಂಗ್ಳೂರ್ ಮಾಲ್ ಥರನೇ ಇತ್ತು. ವಾಪಸ್ ಬಂದು Finally, my Sri Lanka vacation is super done. So, oh yeah, you guys missed her in the vlog, right? And I mean, ಅವಾಗ ಸ್ವಲ್ಪ ಮಧ್ಯದಲ್ಲಿ ಬಂದು ಹೋದ್ರು. ಮುಂದೆ ಬಾ, ಮುಖ ಕಾಣ್ತಿಲ್ಲ. ಬಟ್ ತುಂಬಾ ಚಂದ ಆಯ್ತು. ಸೊ ಇದೆಲ್ಲ ನಾನು ಅಕ್ಷಿಯಿಂದ ಕಲ್ತೆ. ಓಕೆ, ಕಾಪಿ ಕ್ಯಾಟ್. ಸೊ 10 days ಮುಗೀತು, ಹೆಂಗ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ. ಜಾಯಿನ್ ಆಗು, ಲೇಟ್ ಆಗ್ತಿದೆ, ಬ್ಯಾಂಗ್ಳೂರ್ ಹೊರಡ್ಬೇಕು. ಬಾಯ್, ನಾವು ಹೊರಡ್ಬೇಕು. ಇದು ನನ್ನ ರೂಮಿಂದ ವ್ಯೂ. ಯಾವತ್ತು ತೋರಿಸೇ ಇಲ್ಲ ಅಲ್ಲ ಇಷ್ಟು ದಿವಸದಲ್ಲಿ. ನೋಡಿ ಎಂತ ಚಂದ ಇದೆ. ಅಲ್ಲೊಂದು ಕಾಣ್ತಿದೆಯಲ್ಲ, ಇದು ಟವರ್, ಇದು ಬಂದು ಲೋಟಸ್ ಸ್ಟಾರ್ ಅಂತೆ. ಆ ಕಡೆಯಿಂದ ಸೈಡಲ್ಲಿ ಸಿ ಕಾಣುತ್ತೆ. ಆ್ಯಂಡ್ ಇದು ನಮ್ಮ ರೂಮ್. ವೇಟ್, ನಮ್ಮ ಲಗೇಜ್ ರೆಡಿ. ನನ್ನ ರೂಮ್ ಇದು. ಆಕ್ಚುಲಿ ರೂಮ್ ಬ್ಲಾಗ್ ಮಾಡ್ಬೋದಿತ್ತು, ಹೌಸ್ ಟೂರ್ ಮಾಡ್ಬೋದಿತ್ತು, ಶ್ರೀಲಂಕಾ ಹೌಸ್ ಟೂರ್. ಇದು ಇವಾಗ ನನ್ನ ಜೊತೆ ಒಂದು ಹುಡುಗಿ ಇದ್ಲಲ್ಲ, ಅಮೃತ ಅಂತ, ಆ ಹುಡುಗಿಯರ ರೂಮ್. ಲೈಟ್ ಹಾಕಿ ಹಂಗೆ. ದಿಸ್ ಇಸ್ ಆರ್ ಅಪಾರ್ಟ್ಮೆಂಟ್, ಸಾರಿ ಫ್ಲಾಟ್. ಕೋರ್ಟ್ ಕಡೆಗೆ ಹೋಗುತ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ತುಂಬ ಮಿಸ್ ಮಾಡ್ಕೊಳ್ತೀನಿ ಅನ್ಸುತ್ತೆ, ಗೊತ್ತಿಲ್ಲ. ಅಮ್ಮು ವಿಡಿಯೋ ಸಾಕಾಗಿರುತ್ತೆ, ಚೆನ್ನಾಗಿ ಬಂದಿರುತ್ತೆ. ಸೊ ಹಾಗಾಗಿ ಅದನ್ನ ಎಡಿಟ್ ಮಾಡ್ಬಿಡಿ. Just looking like a wow. Bye. Bye, Sri Lanka.